ಖ್ಯಾತ ಉದ್ಯಮಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಬಹುಮುಖ ವ್ಯಕ್ತಿತ್ವವಾಗಿ ಗುರುತಿಸಿಕೊಂಡಿರುವ ಟಿಆರ್ ಅಶ್ವಥ್ ನಾರಾಯಣ ಶೆಟ್ಟಿ ಅವರಿಗೆ ಸಿಟಿಜನ್ ಫೋರಂ ಹಾಗೂ ಟಿಆರ್ ಅಶ್ವಥ್ ನಾರಾಯಣ ಶೆಟ್ಟಿ ಅಭಿನಂದನಾ ಸಮಿತಿಯ ವತಿಯಿಂದ ಜೂನ್ 13ರಂದು ಬೆಳಗ್ಗೆ 10:30ಕ್ಕೆ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಭಾಂಗಣದಲ್ಲಿ ವಿಶೇಷ ಉಪನ್ಯಾಸ ಹಾಗೂ ನಾಗರಿಕ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಅಭಿನಂದನಾ ಸಮಿತಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪಿ ನಾರಾಯಣ್ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯುಕೆ ಅಂಡ್ ಕೋ ಕಂಪನಿ ಸಂಸ್ಥಾಪಕರಾದ ಉಲ್ಲಾಸ್ ಕಾಮತ್ ಅವರು ಭಾರತದಲ್ಲಿ ಕುಟುಂಬ ವ್ಯವಹಾರ ನಿರ್ವಹಣೆ ಸವಾಲುಗಳು ಮತ್ತು ಭವಿಷ್ಯ ಕುರಿತಾಗಿ ಮಾತನಾಡಲಿದ್ದಾರೆ. ಇನ್ನು ಅಭಿನಂದನಾ ಸಮಿತಿ ಅಧ್ಯಕ್ಷರಾದ ಎಸ್ ರುದ್ರೇಗೌಡ ಅಧ್ಯಕ್ಷತೆ ವಹಿಸಲಿದ್ದು, ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಬಿ ಗೋಪನಾಥ್ ಹಾಗೆ ಟಿಆರ್ ಅಶ್ವಥ್ ನಾರಾಯಣ ಶೆಟ್ಟಿ, ಡಿಎಸ್ ಅರುಣ್, ಭೂಪಳಂ ಶಶಿಧರ, ಎಎಂ ಸುರೇಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಬಾಳನ್ನ ಕಂಡು ಆ ಕುಟುಂಬದ ಯಶಸ್ಸು ಜೊತೆಗೆ ಕುಟುಂಬದ ಉದ್ದಿಮೆ ಯಶಸ್ಸು ಜೊತೆಗೆ ಸಮಾಜ ಸೇವೆ ಮಾಡ್ಕೊಂಡು ಬಂತವು. ಹಾಗಾಗಿ ಭಾಳ ನೆಚ್ಚಿನ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಆದಂಥ ಶ್ರೀಯುತ ಡಿಎಸ್ ಅರುಣ್ ಈ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಅದೇ ದಿವಸ 13ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ 10:15ಕ್ಕೆ ಸರಿಯಾಗಿ ನಮ್ಮ ಶಾಂತಲಾ ಸ್ಪರೋಕರ್ ಸಭಾಂಗಣ, ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಭಾಂಗಣದಲ್ಲಿ ನಾಡು ಕಂಡಂಥ ಪ್ರಮುಖ ಯಶಸ್ವಿ ಉದ್ಯಮಿ ಶ್ರೀಯುತ ಉಲ್ಲಾಸ್ ಕಾಮತ್ರಿಂದ ಭಾರತದಲ್ಲಿ ಕುಟುಂಬ ವ್ಯವಹಾರ ನಿರ್ವಹಣೆ ಸವಾಲುಗಳು ಮತ್ತು ಭವಿಷ್ಯದ ಬಗ್ಗೆ ಒಂದು ಉಪನ್ಯಾಸ, ಒಂದು ಶಿಖರೋಪನ್ಯಾಸ ಇರುತ್ತೆ. ಈ ವಿಷಯವನ್ನು ಆರಿಸಿಕೊಳ್ಳೋದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮಗೆ ಗೊತ್ತಿರುವಂತೆ ಅಶ್ವಥ್ ನಾರಾಯಣ ಶೆಟ್ಟಿ ಕುಟುಂಬದ ಜೀವಿ, ದೊಡ್ಡ ಕುಟುಂಬದಲ್ಲಿ ಬಾಳನ್ನು ಕಂಡು ಆ ಕುಟುಂಬದ ಯಶಸ್ಸು ಜೊತೆಗೆ ಕುಟುಂಬದ ಉದ್ದಿಮೆ ಯಶಸ್ಸು ಜೊತೆಗೆ ಸಮಾಜ ಸೇವೆ ಮಾಡ್ಕೊಂಡು ಬಂತವು. ಹಾಗಾಗಿ ಭಾಳ ಪ್ರಸ್ತುತವಾದಂಥ ವಿಷಯವನ್ನು ಇಟ್ಕೊಂಡಿದ್ದೇವೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ಶಾಸಕರಾದಂಥ ಶ್ರೀಯುತ ರುದ್ರೇಗೌಡ ವಹಿಸಲಿಕ್ಕಿದ್ದಾವೆ. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಶ್ರೀಯುತ ಗೋಪಿನಾಥ್ ಅವರು ಆ ದಿವಸ ಮುಖ್ಯ ಅತಿಥಿಗಳಾಗಿರ್ತವೆ. ಅದೇ ಸಂದರ್ಭದಲ್ಲಿ ಬೆಳಗಿನ ಕಾರ್ಯಕ್ರಮದ ಜೊತೆಗೆ ಅಶ್ವಥ್ ನಾರಾಯಣ ಶೆಟ್ಟಿಗೆ ಬಹಳ ಆಪ್ಯಾಯಮಾನವಾದಂಥ ಕಾರ್ಯಕ್ರಮ, ರಕ್ತದಾನದ ಒಂದು ಕಾರ್ಯಕ್ರಮ, ರಕ್ತವನ್ನು ಸಂಗ್ರಹಿಸ್ತಕ್ಕಂಥ ಕಾರ್ಯಕ್ರಮ ಸಹಿತ ರೆಡ್ ಕ್ರಾಸು ಮತ್ತು ರೋಟರಿ ಬ್ಲಡ್ ಬ್ಯಾಂಕಿನ ಆಶ್ರಯದಲ್ಲಿ ನಡೆಸ್ಕೊಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಬರಬೇಕು, ಉಪಸ್ಥಿತರಿರಬೇಕು. ಅಶ್ವಥ್ ನಾರಾಯಣ ಅಭಿಮಾನಿಗಳು ಮಾತ್ರ ಅಲ್ಲ, ಸಾರ್ವಜನಿಕರು, ಸಜ್ಜನರು ಎಲ್ಲ ಭಾಗವಹಿಸುವಂತೆ ಈ ಸಂದರ್ಭದಲ್ಲಿ ಅವರಿಗೆ ಒಂದು ವಿಶೇಷ ಅನ್ನುವ ಒಂದು ಬಿರುದನ್ನು ನಾಗರಿಕ ಸಮಿತಿಯ ಪರವಾಗಿ ಕೊಡುವುದಕ್ಕೆ ಯೋಜನೆಯಾಗಿದೆ. ಸೇವಾಶ್ರೀ ಅಂತಕ್ಕಂಥ ಒಂದು ಅವರು ಸಣ್ಣ ಹೊತ್ತಿಗೆ ಸಹಿತ ಅವತ್ತು ಬಿಡುಗಡೆ ಆಗಲಿಕ್ಕೆ. ಅಧ್ಯಕ್ಷರಾದಂಥ ಬಸವಗೌಡರು ಒಂದೆರಡು ಮಾತುಗಳನ್ನು ನಿಮ್ಮೆಲ್ಲರ ಹಿರಿಯರು ಮತ್ತು ನನ್ನ ಗೆಳೆಯರು ಆದಂಥ ಡಾಕ್ಟರ್ ಪಿ ನಾರಾಯಣರವರು ಸಂಕ್ಷಿಪ್ತವಾಗಿ ಎಲ್ಲ ವಿವರಗಳನ್ನು ನಿಮಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮನ್ನು ನಾವು ಕೇಳೋದು ಒಂದೇ ಒಂದು, ನಿಮ್ಮ ಸಹಕಾರ. ನೀವು ಈ ಮಾಹಿತಿಯನ್ನೆಲ್ಲ ಜನರಿಗೆ ತಲುಪಿಸಿ ಅವರ ಅಭಿಮಾನಿಗಳೆಲ್ಲ ಆ ಸಂದರ್ಭದಲ್ಲಿ ಬರುವ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಹೊಣೆಗಾರಿಕೆ ತಮ್ಮ ಮೇಲಿದೆ. ಆದ್ದರಿಂದ ನೀವು ಯಾವತ್ತೂ ಮಾಡ್ತಾ ಬಂದಿದ್ದೀರಿ, ಆ ನಂಬಿಕೆ ನಮಗಿದೆ. ಆದ್ದರಿಂದ ಈ ಸಲವೂ ಅದನ್ನು ಮಾಡಿ ಅಂತ ನಾನು ಹೇಳ್ತೇನೆ. ಅಶ್ವಥ್ ನಾರಾಯಣರ ಬಗ್ಗೆ ಒಂದು ವಿಚಾರ ಮಾತ್ರ ನಾನು ಹೇಳ್ತೇನೆ. ಅವರು ಹಲವು ಸಂಘ ಸಂಸ್ಥೆಗಳ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ ತುಂಬ ಸಮಾಜಕ್ಕೆ, ಸಂಘ ಸಂಸ್ಥೆಗಳಿಗೆ ಕೆಲಸಗಳನ್ನು ಮಾಡಿದ್ದಾರೆ. ಈ ಪ್ರೋಸೆಸ್ಸಲ್ಲಿ ಅವರು ಈಸ್ ಅ ಮ್ಯಾನ್ ಫರ್ಗಾಟನ್ ಅಬೌಟ್ ಹಿಸ್ ಓನ್ ಸೆಲ್ಫ್, ತನ್ನ ಸ್ವಂತಿಕೆಯನ್ನು ಸಂಪೂರ್ಣವಾಗಿ ಮರೆತು ಬದುಕಿರ್ತಕ್ಕಂಥ ವ್ಯಕ್ತಿ. ಆ ಕಾರಣಕ್ಕಾಗಿ ಅವರ ಈ ಒಂದು ಸನ್ಮಾನ ತುಂಬ ಶ್ರೀಮಂತವಾದ ಅರ್ಹತೆಯನ್ನು ಕೊಡ್ತದೆ. ಆದ್ದರಿಂದ ನೀವೆಲ್ಲರೂ ಸೇರಿ ಈ ಸನ್ಮಾನವನ್ನು ತುಂಬ ಚೆನ್ನಾಗಿ ಮಾಡೋಣ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತೇನೆ. ಈ ವಿಚಾರವನ್ನೆಲ್ಲ ನೀವು ಬರೆಯಿರಿ ನಿಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಅಂತ ಮತ್ತೊಮ್ಮೆ ಕೇಳ್ತಾ, ನನ್ನ ಸ್ನೇಹಿತರಾದಂಥ ವಿಶೇಷ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಾವು ಆಯೋಜನೆ ಮಾಡಿದ್ದೀವಿ. ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉದ್ಯಮ ಮತ್ತು ಸಂಸ್ಕೃತಿ ಇದನ್ನು ಇಟ್ಟುಕೊಂಡು ಒಂದು ರೂಪಕವನ್ನು ನಾವು 7 ರಿಂದ 8 ನಿಮಿಷದ ಒಂದು ರೂಪಕವನ್ನು ನಾವು ಅವತ್ತು ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಾಗಾಗಿ ಅದೊಂದು ವಿಶೇಷವಾದಂಥ ಅನಿಸುತ್ತೆ. ಅದು ಆ ಇಡೀ ಕಾರ್ಯಕ್ರಮದಲ್ಲಿ ಅದು ಆರಂಭದಲ್ಲಿ ಇರುತ್ತೆ. ಸೊ ಅದಾದ ನಂತರ ಕಾರ್ಯಕ್ರಮ ಮುಗಿದ ಮೇಲೆ ಬಂದಿರುವಂತಹ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನು ಕೂಡ ನಾವು ಸಮಿತಿ ವತಿಯಿಂದ ನಾವು ಮಾಡಿದ್ದೀವಿ. ಇದಕ್ಕಾಗಿ ಒಂದು ಸಮಿತಿ